ನಮಸ್ಕಾರ ವೀಕ್ಷಕರೇ. ಈ ವಿಶೇಷ ವ್ಯಕ್ತಿಯ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಗೂ ಈ ಮಹಾತಾಯಿ ಆಲ್ಮೋಸ್ಟ್ ಪ್ರತಿದಿನ ಬರ್ತಾರೆ. ಅವರ ಸುಂದರವಾದ ಆ ಚಿನ್ನದಂತಹ ಕಂಠದಲ್ಲಿ ನಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕವನ್ನು ಅಥವಾ ಸಂತೋಷವನ್ನು ಆಹ್ಲಾದವನ್ನು ಮೂಡಿಸ್ತಾರೆ. ಇನ್ಫ್ಯಾಕ್ಟ್ ನಮ್ಮನೇಲಂತೂ ಅವರ ಹಾಡುಗಳನ್ನು ಕೇಳಲಿಲ್ಲ ಅಂತಾದರೆ ಏನೋ ಕಳ್ಕೊಂಡ್ವೇನೋ ಬೆಳಗ್ಗೆ ಅಂತ ಅನ್ನೋಷ್ಟು ಚಿಕ್ಕ ವಯಸ್ಸಿಂದ ಅಡಿಕ್ಟ್ ಆಗೋಗಿದೆ. ಈ ಸಂಗೀತಗಾರರನ್ನು ಮತ್ತು ಅವರ ಹಾಡುಗಳನ್ನು ಕೇಳಿ ನಾವು ಅದಕ್ಕೆ ಒಂದು ರೀತಿ ಅಭ್ಯಾಸ ಆಗೋದ್ರೆ ಅವರಲ್ಲೇ ನಾವು ದೇವರನ್ನ ಕಾಣೋಕ್ಕೆ ಶುರು ಮಾಡ್ತೀವಿ ಅಥವಾ ಅವರಿಗೆ ಆಶೀರ್ವಾದವನ್ನು ಹೃದಯಪೂರ್ವಕವಾಗಿ ಕೊಡ್ತೀವಿ. ಇಷ್ಟು ದೊಡ್ಡ ಸಾಧನೆ ಮಾಡಿದವ್ರ ಬಗ್ಗೆ ನಾವು ಪದಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಅದ್ಭುತವಾದ ಪುಸ್ತಕವನ್ನು ನನ್ನ ಕ್ಲೈಂಟ್ ಒಬ್ಬರು ನಿನ್ನೆ, ನಾನು ಇದನ್ನು ಇಂಗ್ಲೀಷಿಂದ ಸಂವಾದ ಮಾಡಿದ್ದೀನಿ ಮೇಡಮ್, ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಸುಬ್ಬಲಕ್ಷ್ಮಿ ಅವರ ಈ ಪುಸ್ತಕವನ್ನು ನಿಮಗೋಸ್ಕರ ನಾನು ತೊಗೊಂಬಂದಿದ್ದೀನಿ ಅಂತ ಕೊಟ್ಟರು. ಸೊ ನಾನು ಅವ್ರನ್ನ ಈ ಪುಸ್ತಕ ನೋಡಿದ ತಕ್ಷಣ ಒಂದು ಮಾತು ಕೇಳಿದೆ, ಸರ್ ಇಷ್ಟು ಗ್ರೇಟ್ ಪರ್ಸ್ನಾಲಿಟಿ, ಆಹಾ ಒಂಥರ ದೇವತೆನೇ ನನ್ನ ಕ್ಲಿನಿಕ್ಗೆ ಬಂದಂಗಾಯಿತು, ಅವ್ರ ಫೋಟೋ ನೋಡಿ ಸರ್ ಎಷ್ಟು ಕಳೆ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ, ಸರ್ ಇಷ್ಟು ದಪ್ಪ ಬುಕ್ ಬರೆದಿದ್ದೀರಲ್ಲ ಇವ್ರಿಗೂ ಕಷ್ಟ ಆಯ್ತಾ ಸರ್ ಅಂತ ಕೇಳಿದೆ. ಅವ್ರು ಜೋರಾಗಿ ನಗಕ್ಕೆ ಶುರು ಮಾಡಿದ್ರು. ಏನು ಮೇಡಮ್ ಹಿಂಗೆ ಕೇಳ್ತೀರಾ, ನೀವು ಎಲ್ಲ ಅದು ಏನು ಒಂದು ಸಾಸಿವೆ ಕಾಳಷ್ಟು ಕಷ್ಟಪಟ್ಟಿಲ್ಲ ಅನಿಸುತ್ತೆ, ಇನ್ಫ್ಯಾಕ್ಟ್ ತುಂಬ ಕಷ್ಟಪಟ್ಟರು ಇವರು ಅಂತ ಹೇಳೋರ್ಕಿಂತ ಹೆಚ್ಚು ಇವರೇ ಪಟ್ಟಿದ್ದಾರೆ ಭಾರತದಲ್ಲಿ, ಇಷ್ಟು ದೊಡ್ಡ ಸಾಧನೆ ಮಾಡಿ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಅಂತ ಹೇಳ್ಬೋದು, ಒಂದ್ಸರಿ ಓದಿ ಮೇಡಮ್ ಈ ಪುಸ್ತಕ ಅಂದರು. ಖಂಡಿತವಾಗಿ ನಾನು ಪುಸ್ತಕ ಓದೋ ಹುಚ್ಚು ಜಾಸ್ತಿ ಇರೋದ್ರಿಂದ ಓದ್ತೀನಿ, ಸ್ವಲ್ಪ ಹೇಳಿ ಸರ್ ಇವರು ಕಷ್ಟಪಟ್ಟಿದ್ದಾರೆ ನೋಡಿದ್ರೆ ನಂಗೆ ಅನಿಸ್ಲೇ ಇಲ್ವಲ್ಲ ಅಂತ ಹೇಳಿದೆ. ಆಗ ಎಳೆಯಾಗಿ ಈ ಮಹತಾಯಿಯ ಸಂಘರ್ಷಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಹೇಗೆ ಅವ್ರಿಗೆ ದೇವದಾಸಿಯ ಒಂದು ಫ್ಯಾಮಿಲಿಲಿ ಹುಟ್ಟಿದ್ರಿಂದ ಅವ್ರ ತಂದೆ ಗೊತ್ತಿರಲಿಲ್ಲ, ಅದರಿಂದ ಅವಮಾನಗಳನ್ನು ಅವರು ಎದುರಿಸಬೇಕಾಯಿತು. ಆಮೇಲೆ ಬೆಳೀತಾ ಕೆಲವು ಗುರುಗಳು ಅವ್ರನ್ನ ಸ್ವೀಕಾರ ಮಾಡುವ ರೀತಿಯಲ್ಲಿ ಏನು ಏರ್ಪೇರುಗಳಾಯಿತು, ಮತ್ತು ದೊಡ್ಡ ದೊಡ್ಡ ಸಂಘಟನೆಗಳಲ್ಲಿ ಸೇರೋಕ್ಕೆ ಜಾತಿ ವಿಷಯದಲ್ಲಿ ಯಾವ ರೀತಿ ಸಂಘರ್ಷಗಳಾಯಿತು, ಅಥವಾ ಯಾವುದೇ ರೀತಿಯಲ್ಲಿ ಅವ್ರಿಗೆ ಫ್ಯಾಮಿಲಿ ಲೈಫಲ್ಲಾಗಲಿ ಅವರ ಗಂಡನ ಒಂದು ಸಂಘರ್ಷ ಇರಬಹುದು, ಅಥವಾ ಅವ್ರ ಏಜ್ ಗ್ಯಾಪಿಂದ ಅವ್ರಿಗೆ ಆಗ್ತಾ ಇದ್ದಂತಹ ಅದು ಬೇರೆ ಬೇರೆ ಚಾಲೆಂಜಸ್ ಇರಬಹುದು. ಆ ಥರ ಸುಮಾರು ಸಂಗತಿಗಳನ್ನು ಹೇಳ್ತಾ ಹೋದರು. ಈ ಪುಸ್ತಕದಲ್ಲಿ ಅದೆಲ್ಲ ಬರೆದಿದ್ದೀನಿ ಮೇಡಮ್, ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅದ್ಭುತವಾಗಿದೆ, ನೀವು ಓದಲೇಬೇಕು ಅಂತ ಕೇಳಿ ಒಂದು 2 ನಿಮಿಷ ನನಗೆ ಒಂಥರ ಐ ವಾಸ್ ಸ್ಪೀಚ್ಲೆಸ್. ಬಿಕಾಸ್ ಅಯ್ಯೋ, ನಾವು ಸಂಗೀತ ಕೇಳಬೇಕಾದ್ರೆ ಒಳಗಡೆ ಇಷ್ಟೆಲ್ಲ ನೋವು ಇಟ್ಟುಕೊಂಡು ಇಷ್ಟು ಅದ್ಭುತ ಸಾಧನೆ ಮಾಡಿದ್ದಾರೆ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ವಲ್ಲ ಅಂತ. ಈ ಥರ ಆತ್ಮಚರಿತ್ರೆನ ಸುಮಾರು ಬೇರೆ ಬೇರೆ ಮೇಧಾವಿಗಳ ಬಗ್ಗೆ ನಾನು ಓದಿದ್ದೀನಿ, ಓದೋ ಅಭ್ಯಾಸ ಇರೋದ್ರಿಂದ. ಅದು ನಾವು ಭಾರತದಲ್ಲಾಗಲಿ ಅಥವಾ ಹೊರದೇಶದಲ್ಲಾಗಲಿ ಯಾರದೇ ಎಕ್ಸಾಂಪಲ್ ತೊಗೊಳ್ಬೋದು. ನೆಲ್ಸನ್ ಮಂಡೇಲಾ ಅವರಿರ್ಬೋದು, ವಿವೇಕಾನಂದ ಅವರಿರ್ಬೋದು, ಶಿವಾಜಿ ಮಹಾರಾಜ್ ಅವರಿರಬಹುದು, ಅಥವಾ ಯಾವುದೇ ಒಂದು ದೊಡ್ಡ ದೊಡ್ಡ ಸಂಘರ್ಷ ಮಾಡಿದಂತಹ ವ್ಯಕ್ತಿದಿರಬಹುದು. ಅವರ ಎಲ್ಲರ ಜೀವನದಲ್ಲೂ ನಮ್ಮ ಬಸವಣ್ಣ ಅವ್ರು ತಗೊಳ್ಳಿ, ರಾಘವೇಂದ್ರ ಸ್ವಾಮಿಗಳದ್ದು ಕತೆ ಕೇಳಿ, ಅಥವಾ ಕನಕದಾಸದ್ದಾಗಿರಬಹುದು, ಅಥವಾ ಅಬ್ದುಲ್ ಕಲಾಂ ಅವ್ರದ್ದಾಗಿರಬಹುದು, ಇಷ್ಟೆಲ್ಲ ಸಂಘರ್ಷಗಳನ್ನು ಎದುರಿಸಿ ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿಬಿಟ್ರ ಇವರು. ಹಾಗಾದರೆ ಯಶಸ್ಸು ಅಂದರೆ ಏನು, ಸಕ್ಸಸ್ ಅಂದರೆ ಏನು, ಇವ್ರು ಯಾವುದನ್ನು ಆ ಬ್ರಿಡ್ಜ್ ಥರ ಇಟ್ಕೊಂಡು ಇಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ರಪ್ಪ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಿ ಆ ಪುಸ್ತಕವನ್ನು ಒಂದೇ ಸ್ವಿಂಗಲ್ಲಿ ಓದಬೇಕು ಅಂತ ಅನಿಸುತ್ತೆ. ನಿಮ್ಗೆಲ್ರಿಗೂ ಇದು ಅನುಭವ ಆಗಿರುತ್ತೆ ಕೂಡ. ಬಟ್ ನಮಗೆ ಚಿಕ್ಕ ವಯಸ್ಸಿಂದ ಒಂದು ನೋಷನ್ ಇದೆ, ನನ್ನ ಪ್ರಕಾರ ಇದೊಂದು ಮಿತ್, ಮೂಢನಂಬಿಕೆ. ಏನು ಅಂದರೆ ಯಾರಾದರೂ ಸಕ್ಸಸ್ಫುಲ್ ಆದರೆ ಅವ್ರಿಗೇನು ಬಿಡು, ಅವರಪ್ಪ ಹಂಗಿದ್ರು, ಅವ್ರು ಹುಟ್ಟಿದ್ದೇ ಈ ಥರ, ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಇದೆಲ್ಲ ಫೆಸಿಲಿಟಿ ಸಿಕ್ಬಿಡ್ತು, ಅದು ಇದು ಅಂತ ಅನಿಸುತ್ತೆ. ಯೂಶ್ವಲಿ ಒಂದು ಇಂಟರ್ವ್ಯೂಲ್ಲೋ ಅಥವಾ ಎಲ್ಲಾದರೂ ಗ್ಯಾದರಿಂಗಲ್ಲೋ ಬಂದಾಗ ನಾವೇನು ನಮ್ಮ ಫ್ಯಾಮ್ಲಿದೆಲ್ಲ ಪರ್ಸನೆಲ್ಲ ಹೇಳ್ತೀವ, ಇಲ್ಲ ಏನಾದರೂ ಒಳ್ಳೆ ವಿಚಾರಗಳನ್ನು ಹೇಳ್ತೀವಿ, ಅದು ಒಂದು 10 ಜನಕ್ಕೆ ಸ್ಫೂರ್ತಿ ಕೊಡುತ್ತೆ, ಅಥವಾ ಎಲ್ಲ ಚೆನ್ನಾಗಿತ್ತು ಅದರಿಂದ ಅವ್ರಿಗೇನಿದೆ, ಅಥವಾ ಆ ಟೈಮಲ್ಲಿ ಅವ್ರು ಹೇಗಿರ್ತಾರೆ, ಅವ್ರು ಹಾಕೊಳ್ಳೋ ಉಡುಪೋ, ಅವ್ರು ಓಡಾಡೋ ಕಾರು, ಅಥವಾ ಅವ್ರು ಮಾಡಿರೋ ಕೆಲಸ ನೋಡಿ ಅವ್ರು ಬಿಡು ಭರ್ಜರಿಯಾಗಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಹೊರತು ಅವರ ಅಂತರಾಳದಲ್ಲಿ ಎಷ್ಟು ನೋವುಗಳನ್ನು ಅವರು ಸಕ್ಸಸ್ಸಿಗೆ ಅದನ್ನೇ ಶಕ್ತಿಯಾಗಿ ಪರಿವರ್ತನೆ ಮಾಡಿದ್ದಾರೆ, ಅದೇ ನೋವನ್ನು ಸ್ಫೂರ್ತಿಯಾಗಿ ಅವರು ಹೇಗೆ ಕನ್ವರ್ಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಇನ್ನು ಯಾವುದಾದ್ರೂ ಇಂಟರ್ವ್ಯೂ ನೋಡಿದಾಗ ಕೆಲವು ಸರಿ ಏನಾಗುತ್ತೆ, ಕೆಲವು ಸೆಲೆಬ್ರಿಟೀಸು ನಾನು ಆ ಥರ ಕಷ್ಟಪಟ್ಟಿದ್ದೆ, ಈ ಥರ ಕಷ್ಟಪಟ್ಟಿದ್ದೆ ಅಂತ ಗೊಳೋ ಅಂತ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ನಾನು ಇಷ್ಟು ಚಿಕ್ಕ ಮನೇಲಿದ್ದೆ, ನಾನು ಬಾಡಿಗೆಗಿದ್ದೆ, ಅಥವಾ ನನಗೆ ಒಂದೇ ಒಂದು ಊಟ ಸಿಗ್ತಾಯಿತ್ತು, ಅಯ್ಯೋ ನಮ್ಮ ತಂದೆ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಬಿಟ್ಟೋದ್ರು, ಹಾಗೆ ಅಂತ ಅಳ್ತಾ ಇರಬೇಕಾದ್ರೆ ಅದೇ ಥರದ ಸಂದರ್ಭದಲ್ಲಿರುವ ಇನ್ನೊಬ್ಬ ವ್ಯಕ್ತಿ ಅಯ್ಯಯ್ಯೋ ನನಗೂ ಆ ಥರ ಪ್ರಾಬ್ಲಮ್ ಇರೋದ್ರಿಂದ ಅದೊಂದು ಭೀಕರವಾದ ಸಂಗತಿ, ಆ ಥರ ಸಮಸ್ಯೆ ಇರೋರು ಯಾರು ಮುಂದೆ ಬರೋಕ್ಕೆ ಆಗೋದೇ ಇಲ್ಲ, ಈ ಥರ ಇರೋದ್ರಿಂದ ನನಗೆ ಆಗೋಯ್ತು, ಲೈಫ್ ಮುಳುಗೋಯ್ತು, ಆಗೋಯ್ತು ಅಲ್ಟಿಮೇಟ್ ಇನ್ನೇನು ಇಲ್ಲ ನನ್ನ ಲೈಫಲ್ಲಿ ಅನ್ನೋ ಥರ ಇನ್ನೂ ಡಿಜೆಕ್ಷನ್ ಆಗೋಗುತ್ತೆ. ಬಟ್ ಸ್ನೇಹಿತರೆ,
ಈ ಥರದ ಸಾಧಕರು ಎಷ್ಟೋ ಜನ ಇದ್ದಾರೆ. ಅಂದರೆ ರೆವಲ್ಯೂಷನಿಸ್ಟ್, ಕ್ಯಾಟಲಿಸ್ಟ್ ಆಕ್ಟಿವಿಟಿ, ಇಡೀ ಸಮಾಜವನ್ನೇ ಮೇಲೆತ್ತುವಂತಹ ಅಥವಾ ಇಡೀ ಸಮಾಜಕ್ಕೆ ಉದ್ಧಾರ ಮಾಡುವಂತಹ ಸಾಧನೆಗಳನ್ನು ಮಾಡಿದವರು. ಅವ್ರದ್ದೆಲ್ಲ ನಾವು ಆತ್ಮಚರಿತ್ರೆನ, ಜೀವನ ಚರಿತ್ರೆಯನ್ನು ಓದಿದಾಗ ಇಷ್ಟೆಲ್ಲ ಕಷ್ಟಗಳನ್ನು ಪರಿವರ್ತನೆ ಮಾಡಿದ್ದು ಹೇಗೆ, ಅವರಲ್ಲಿ ಯಾವ ಸ್ಫೂರ್ತಿ ಇತ್ತು ಅಂತ ನೋಡಬೇಕು ಹೊರತು ಈ ಸಮಸ್ಯೆ ಇದ್ದರೆ ಇನ್ನು ಆಗೋಗಲ್ಲ ಅಥವಾ ಆಗಲ್ಲ ಅಥವಾ ಇದರಿಂದ ಅವರು ಹೊರಗಡೆ ಬಂದಿದ್ದು ರೀತಿ ದೊಡ್ಡದಲ್ಲ, ಅವ್ರಿಗೆ ಚಾನ್ಸ್ ಇಟ್ಬಿಡ್ತು, ಅವ್ರು ಲಕ್ಕಿಯಾಗಿದ್ರು, ಅವ್ರ ಅದೃಷ್ಟ ಅಂತ ಅಂದ್ಕೊಳ್ಳೋದಕ್ಕಿಂತ ಅವರ ಮೌಲ್ಯಗಳೇನು ಅಂತ ತಿಳ್ಕೊಳ್ಬೇಕು. ಇದೇ ನಿಟ್ಟಿನಲ್ಲೇ ನಾನಿವತ್ತು ಆ್ಯಕ್ಚುಲಿ ನಮ್ಮ ಜೊತೆಯಲ್ಲಿ 2016 ನಮ್ಮ ಕ್ಲೈಂಟ್ ಒಬ್ಬರು ಬಂದು ಚಿಕಿತ್ಸೆ ತೊಗೊಂಡು, ನಾನು ಯಾವಾಗಲೂ ನನ್ನ ಕ್ಲೈಂಟ್ಸ್ಗೆ ಒಂದು ವಿಷಯ ಹೇಳ್ತಾ ಇರ್ತೀನಿ, ನಿಮ್ಮ ಸಮಸ್ಯೆಗೆ ಏನು ಬಂದಿರ್ತೀರಾ ಅದು ಖಂಡಿತವಾಗಿಯೂ ವಾಸಿ ಆಗುತ್ತೆ. ಅದಕ್ಕೆ ಪೂರ್ವಿನೋ ಅಥವಾ ಇನ್ನೊಬ್ಬರೋ ಮತ್ತೊಬ್ಬರೋ ಈ ಸಂಸ್ಥೆನೋ ಮತ್ತೊಂದು ಸಂಸ್ಥೆನೋ ನಿಮಗೆ ಚೆನ್ನಾಗಿ ಆಗಬೇಕು ಅನ್ನೋ ಅವೇರ್ನೆಸ್ ಬಂತಲ್ಲ, ಪ್ರಕೃತಿ ಅದಕ್ಕೆ ಮಾರ್ಗ ಹುಡ್ಕೊಡುತ್ತೆ. ನೀವು ಇಲ್ಲಿ ನಂಬಿದ್ದೀರಾ ಅಂದರೆ ಈ ಮಾರ್ಗ, ಇನ್ನೊಂದಾದರೆ ಇನ್ನೊಂದು ಮಾರ್ಗ. ಆದರೆ ಆ ಹುಡುಕಾಟ ಇದೆಯಲ್ಲ, ಪ್ರಶ್ನೆಗಳನ್ನು ಉತ್ತರಗಳನ್ನು ಹುಡುಕಾಟ, ಆ ಒಂದು ಪ್ರಾಸೆಸ್ಸಲ್ಲಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫರ್ಮೇಷನ್ ಆಗುತ್ತೆ, ಒಂದು ಲರ್ನಿಂಗ್ ಸಿಗುತ್ತೆ. ಅದನ್ನು ಬಿಡಬಾರ್ದು ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಇವತ್ತು ಲಖನ್ ಅಂತ ನನ್ನ ಕ್ಲೈಂಟ್ ನನ್ನ ಪಕ್ಕದಲ್ಲೇ ಇದ್ದಾರೆ, ಇವಾಗ ಮಾತಾಡಿಸ್ತೀನಿ ನಾನು ಅವ್ರನ್ನ. ಅವರು ಬಂದು, ಮೇಡಮ್ ನಂದು ಈ ಥರ 2016 ಬಂದಿದೆ, ನಾನು ಇನ್ನೊಂದು ರಿಪೋರ್ಟ್ ಮಾಡಿ ನನ್ನ ಎನರ್ಜಿ ಹೇಗಿದೆ ತಿಳ್ಕೊಳ್ಬೇಕು ಅಂತ. ಹಾಗೆ ಮಾತಾಡ್ತಾ ನಾನು ಯೂಶಲಿ ಕ್ಲೈಂಟ್ಸ್ ಯಾರಾದರೂ ತುಂಬ ವರ್ಷ ಬಿಟ್ಕೊಂಡು ಬಂದರೆ ತುಂಬ ಹೊತ್ತು ಮಾತಾಡ್ತೀನಿ. ಯಾಕಂದರೆ ಅವರಲ್ಲಿ ಯಾವ ಥರ ಪರಿವರ್ತನೆ ಆಗಿದೆ, ಜೀವನವನ್ನು ಯಾವ ಥರ ನೋಡ್ತಾ ಇದ್ದಾರೆ ಈಗ ತಿಳ್ಕೊಳ್ಳೋದು ನನಗೆ ತುಂಬ ಉತ್ಸುಕತೆ. ಸಮಸ್ಯೆ ವಾಸಿ ಆಗಿರುತ್ತೆ, ಅದು ನಂಗೆ ಗೊತ್ತಿದೆ, ಐ ಡೋಂಟ್ ಹ್ಯಾವ್ ಟು ಆಸ್ಕ್ ದೆಮ್. ಬಟ್ ಅವ್ರು ಹೇಳ್ತಾ ಹೋಗ್ತಾರೆ, ಮೇಡಮ್ ನಾನು ಇದನ್ನು ಎಷ್ಟು ಚೆನ್ನಾಗಿ ತೊಗೊಂಡೆ, ನಂಗಿಲ್ಲಿ ಅದನ್ನು ಡೆಡಿಕೇಟೆಡ್ ಆಗಿ ಮಾಡಿದ್ನಲ್ಲ, ಆಮೇಲೆ ನನ್ನ ಆಧ್ಯಾತ್ಮದ ಬದುಕಿನ ಅಲ್ಟಿಮೇಟ್ ಗೋಲ್ ಅನ್ನೋ ಒಂದು ಪದ ಉಪಯೋಗಿಸಿದ್ರು. ಎಷ್ಟು ಖುಷಿ ಆಯಿತು ನನಗೆ. ಮೇಡಮ್ ನಾನು ಇಲ್ಲಿ ಬಂದು ನಾನು ಪ್ರೊಫೆಷನಲಿ ಬೆಳೆದಿದ್ದು, ಮನಿ ಮಾಡ್ಕೊಂಡಿದ್ದು, ನನ್ನ ಕಾಲಿಂದ ವಾಸಿಯಾಗಿದ್ದು, ಓಕೆ ಮೇಡಮ್, ಆಲ್ ದಟ್ ಇಸ್ ಫೈನ್. ಬಟ್ ನನಗೆ ನಿಜ ಹುಡ್ಕೊಂಡು ಹೋಗೋ ಪ್ರಾಸೆಸ್ಸಲ್ಲಿ ನನಗೆ ರೋಮಾಂಚನ ಆಗ್ತಾಯಿದೆ. ಆ್ಯಕ್ಚುಲಿ ಇದು ಹೇಳ್ಬೇಕಾದ್ರೆ ಅವರೆಷ್ಟು ಒಂದು ಉತ್ಸುಕತೆಯಿಂದ ಬ್ಯೂಟಿಫುಲ್ಲಾಗಿ ಹೇಳ್ತಾ ಹೋಗ್ತಾರೆ. ನಾನು ಹಿಮಾಲಯನ್ ಮಾಸ್ಟರ್ಸ್ ಅನ್ನೋ ಪುಸ್ತಕ ಓದಿದೆ, ಅದರಲ್ಲಿ ನನಗೆ ಹಿಮಾಲಯಕ್ಕೆ ಹೋಗಬೇಕು ಅಂತ ಆಸೆ ಬಂತು, ನಂಗೆ ಅದೇ ನಿಟ್ಟಿನಲ್ಲಿ ಗುರುಗಳು ಸಿಕ್ಕಿದ್ರು. ಇಟ್ ಈಸ್ ಸೋ ಬ್ಯೂಟಿಫುಲ್. ಅವ್ರ ಬಾಯಿಂದನೇ ಆ ಕಥೆನೆಲ್ಲ ಕೇಳೋಣ. ಇದೆಲ್ಲ ನೋಡಬೇಕಾದ್ರೆ ಸಕ್ಸಸ್ಸನ್ನು ನಾವು, ನಿನ್ನ ಗೋಲ್ ಏನು ಅಂತ ಒಂದು 18-17 ವರ್ಷದ ಹುಡುಗನ ಕೇಳಿದ್ರೆ, ನಾನಾ ಇಂಜಿನಿಯರ್ ಆಗಬೇಕು, ನಾನು ಇದಾಗಬೇಕು ಅದಾಗಬೇಕಂತ ಹೇಳ್ತಾರೆ. ಓಕೆ, ಅದೆಲ್ಲ ಸಿಕ್ಕಿ ನಿಮಗೆ ಮಿಕ್ಕಿದೊಂದೆಲ್ಲ ಒಂದು ಮಿಸ್ ಆಗಿಬಿಟ್ರೆ ಆಮೇಲೆ ಏನು? ಆ ಪ್ರಶ್ನೆ ಪಾಪ ಯೋಚನೆನೂ ಮಾಡಿರಲ್ಲ, ಗೊತ್ತೂ ಇರಲ್ಲ, ಉತ್ತರ ಸಿಗೋದು ಇಲ್ಲ, ಅಥವಾ ಮುಂದೆ ಬೇರೆ ಸಂಘರ್ಷಗಳು ಎಷ್ಟೆಲ್ಲ ಇದೆ ನಮ್ಗೆ ತಿಳಿಯೋದು ಇಲ್ಲ ಆ ಟೈಮಲ್ಲಿ. ಸೊ ಸಕ್ಸಸ್ಸನ್ನು ಒಂದು ಓವರಾಲ್ 360 ಡಿಗ್ರೀಸಲ್ಲಿ ಅದನ್ನು ನೋಡಿ ಅರ್ಥ ಮಾಡ್ಕೊಂಡು ಅಳವಡಿಸ್ಕೊಂಡು ನಮ್ಮ ಜೀವನಕ್ಕೊಂದು ಸಾರ್ಥಕತೆಯನ್ನು ಕೊಟ್ಟು ಆ ಒಂದು ಪ್ರಾಸೆಸ್ಸನ್ನೇ ಇನ್ನೊಂದು 10 ಜನ ನೋಡಿ ನಾವು ಹಂಗಿರಬೇಕು ಅಂತ ಸ್ಫೂರ್ತಿ ತೊಗೊಂಡು ಜೀವನವನ್ನು ಪೂರ್ತಿಯಾಗಿ ಬದುಕುವ ಹುಮ್ಮಸ್ಸನ್ನು ತೊಗೊಳ್ತಾರಲ್ಲ. ಇನ್ಫ್ಯಾಕ್ಟ್ ಇವ್ರ ಜೊತೆ ಸ್ನೇಹಿತರನ್ನು ಕರ್ಕೊಂಡ್ಬಂದಿದ್ರು. ದ್ಯಾಟ್ ಎಕ್ಸಾಕ್ಟ್ಲಿ ಈಸ್ ವೇರ್ ಲೈಫ್ ಇಸ್. ಸೊ ತುಂಬ ಜನ ಈ ಲೈವ್ ನಾನು ಹೇಳ್ದಾಗೆಲ್ಲ ಯಾಕೆ ಇಂಟಿಮೇಷನ್ ಇಲ್ಲದೆ ಮಾಡ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಏನು ಎಕ್ಸಾಕ್ಟ್ಲಿ ಹೇಳ್ಕೊಡ್ತೀರಾ ವಿನ್ನರ್ಸ್ ವರ್ಕ್ಶಾಪಲ್ಲಿ, ನಾಳೆಯಿಂದ 10 ದಿನಗಳ ಕಾಲ ಸಂಜೆ 7:30 ಇಂದ 8:00 ಕ್ಲಾಸ್ ಇದೆಯಲ್ಲ, ವಾಟ್ ಎಕ್ಸಾಕ್ಟ್ಲಿ ಇಸ್ ಅ ಟಾಪಿಕ್ ಅಂತ ಕೇಳ್ತಾ ಇದ್ರು. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ 100 ಜನ ಎನ್ರೋಲ್ ಮಾಡಿದ್ದೀರಾ ಅವ್ರಿಗೆ ಈ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಟ್ಟು, ಆಮೇಲೆ ನಾವು ಲಖನ್ ಅವ್ರನ್ನ ಅವರ ಒಂದು ಸ್ಪಿರಿಚುವಲ್ ಜರ್ನಿ ಹೇಗಿತ್ತು, ಕಾಯಿಲೆಯಿಂದ ಸಮಸ್ಯೆಯಿಂದ ವಾಸಿಯಾಗಿ ಆಧ್ಯಾತ್ಮಿಕ ಅನುಭವಗಳನ್ನು ಅನುಭವಿಸಿದ್ರಲ್ಲ, ಒಂದು ರೋಮಾಂಚಕ ಅನುಭವನ ಕೇಳೋಣಂತೆ. ಸೊ ಒಂದು ಕ್ವಿಕ್ ಇನ್ಸೈಟ್ ಕೊಡಬೇಕಾದ್ರೆ, ಯಶಸ್ವಿಗಳ ಕಾರ್ಯಾಗಾರ ವಿನ್ನರ್ಸ್ ವರ್ಕ್ಶಾಪ್ ಅಂತ ನಾವು ಇದನ್ನು ಕರಿತಾ ಇದ್ದೀವಿ. ಇದು ಆ್ಯಕ್ಚುಲಿ ಹೊಸ ವರ್ಷಕ್ಕೆ ನಿಮ್ಮನ್ನು ನೀವು ಹೇಗೆ ತಯಾರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಸೊ ಈ ನಿಟ್ಟಿನಲ್ಲಿ ಪ್ರತಿನಿತ್ಯ 10 ವಿವಿಧ ವಿಚಾರಗಳ ಬಗ್ಗೆ ಟ್ರೈನಿಂಗ್ ಆಗುತ್ತೆ. ಮೊದಲನೇದು, ಸಕ್ಸಸ್ಸಿನ ಬಗ್ಗೆ ನಮ್ಗೆಲ್ರಿಗೂ ತುಂಬ ಜಾಸ್ತಿ ಮೂಢನಂಬಿಕೆಗಳಿದೆ, ಮಿತ್ ಅಂತ ಕರಿತೀವಿ. ಆ ಮೂಢನಂಬಿಕೆಗಳೇನು, ಆ ಮೂಢನಂಬಿಕೆಗಳಿಂದ ಹೊರಗಡೆ ಬರೋದು ಏನು, ಅದಕ್ಕೆ ಹೇಗೆ ಮತ್ತು ಅದನ್ನು ಹೇಗೆ ನಾವು ಮತ್ತೆ ಸದೃಢ ಮಾಡ್ಕೊಳ್ಳೋದು, ಆ ಆತ್ಮವಿಶ್ವಾಸವನ್ನು ನಾವು ಮತ್ತೆ ಕ್ಯಾಲಿಬ್ರೇಟ್ ಹೇಗೆ, ರೀಕನ್ಸೈಲ್ ಹೇಗೆ ಮಾಡ್ಕೊಳ್ಳೋದು, ರೆಕ್ಟಿಫೈ ಹೇಗೆ ಮಾಡ್ಕೊಳ್ಳೋದು, ಇದೆಲ್ಲ ಮೂಢನಂಬಿಕೆಗಳು ನಮ್ಮ ಬಗ್ಗೆ ನಮಗೆ ಇತ್ತ ಸಕ್ಸಸ್ ಬಗ್ಗೆ. ಇದಿದ್ರೇ ಸಕ್ಸಸ್ ಆಗೋದು, ಅದಾದರೆ ಆಗ್ತಾಯಿತ್ತು, ಇದು ಹಂಗಾಗಿದ್ರೆ ಹಿಂಗಾಗ್ತಾಯಿತ್ತು ಅಂತ ಫಾರ್ಮ್ಲಾ ಹಾಕೊಂಡು ಮಾಡೋದಲ್ಲ ಅನ್ನೋ ಪ್ರತಿನಿತ್ಯ ಕೆಲವೊಂದು ಮೇಜರ್ ಮಿತ್ಗಳನ್ನು, ಮೂಢನಂಬಿಕೆಗಳನ್ನು ಹೊಡಿತಾ ಅದನ್ನು ಹೇಗೆ ಗೆಲ್ಲೋದು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಇನ್ನು 3ನೇ ಹಂತದಲ್ಲಿ ಟಿಪ್ಸ್, ಅಂದರೆ ವಿನ್ನರ್ ಹೇಗೆ ಆಗೋದು, ರಿಯಲ್ ವಿನ್ನರ್ ಅಂದರೆ ಯಾರು, ಈ ಥರದ ರಿಯಲ್ ವಿನ್ನರ್ಗಳು ಹೇಗೆ ಆಗೋದು, ಆ ರಿಯಲ್ ವಿನ್ನಿಂಗ್ ಕೆಪಬಿಲಿಟಿಯನ್ನು ನಮ್ಮ ಪ್ರತಿನಿತ್ಯದ ದಿನಚರಿಯಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು. ಇದೊಂದು ಯಾರಿಗೋ ಮಾತ್ರ ಸಿಕ್ಕಿರೋ ಸೀಕ್ರೆಟ್ ಕೀಲಿನ, ಅಥವಾ ನಾವು ಎಲ್ಲರೂ ಅದನ್ನು ಅಳವಡಿಸ್ಕೊಳ್ಬೋದಾ? ಸೊ ವಾಟ್ ಎಕ್ಸಾಕ್ಟ್ಲಿ ಕ್ಯಾನ್ ವಿ ಡೂ? ಆ್ಯಂಡ್ ಪ್ರತಿನಿತ್ಯ ಒಂದಲ್ಲ ಎರಡಲ್ಲ 10 ಟಿಪ್ಗಳನ್ನು ಇದ್ರ ಬಗ್ಗೆ ನಾವು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಎಂಡ್ ಆಫ್ 10 ಡೇ ನಿಮ್ಮ ಹತ್ರ 100 ವ್ಯಾಲ್ಯೂಬಲ್ ಟಿಪ್ಸ್ ಇರುತ್ತೆ ವಿನ್ನರ್ ಆಗೋಕೆ. ಇನ್ಫ್ಯಾಕ್ಟ್ ಯಾರೆಲ್ಲ ಆಲ್ರೆಡಿ ಎಸ್ ನನ್ನ ಜೀವನ ನನ್ನ ಕೈಯಲ್ಲಿದೆ ಅಂತ ಒಂದು ಕಾಲಿಂಗ್ಗೆ ಇವಾಗ ಲಖನ್ ಅವರಾಗಲಿ ಅಥವಾ ನಮ್ಮ ಸ್ಟೂಡೆಂಟ್ಸ್ ಆಗಲಿ ಎಸ್ ಅಂದಿರ್ತಾರೆ,
ಅದು ಇಲ್ಲಾಗಿರ್ಬೋದು, ಮತ್ತೊಂದು ಕಡೆ ಆಗಿರ್ಬೋದು. ಎಸ್, ನಾನು ನನ್ನ ಕಡೆ ವರ್ಕ್ ಮಾಡಬೇಕು ಅಂತ ಅವ್ರು ಆಲ್ರೆಡಿ ಒಂದು ನಿಟ್ಟಲ್ಲಿ ವಿನ್ನರೇ. ಸೊ ಆ ನಿಟ್ಟಲ್ಲಿ ಹೇಗೆ ಎಂಪವರ್ ಮಾಡ್ಕೊಳ್ಳೋದು. ಇನ್ನು 4ನೇ ಹಂತದಲ್ಲಿ ನನಗೆ ತುಂಬ ಇಷ್ಟ ಇರೋ ಒಂದು ವಿಷಯ, ನಾನು ಚಿಕ್ಕ ವಯಸ್ಸಿಂದ ಯಾವಾಗಲೂ ಕನಸು ಕಾಣ್ತಾ ಇದ್ದೆ, ನನ್ನೊಂದು ಲೈಬ್ರರಿ ಇರಬೇಕು ಅಂತ. ಅದಕ್ಕಾದರೂ ನಾನು ಹೆಚ್ಚೆಚ್ಚಿಗೆ ಪುಸ್ತಕ ಓದಬೇಕು ಅಂತ. ಆ್ಯಂಡ್ ಫಾರ್ಚುನೇಟ್ಲಿ 2020 ನಾನು ಲೈಬ್ರರಿ ಮಾಡೇ ತಿರಬೇಕು ಅಂತ ಅದು ಫುಲ್ಫಿಲ್ ಆಗಿದೆ ಕೂಡ. ಸೊ ನಾನು ಸುಮಾರು ಪುಸ್ತಕಗಳನ್ನ ಓದಿರೋಂಥ ತುಂಬ ಬೆಸ್ಟ್ ಆಫ್ ದ ಬೆಸ್ಟ್ ಪುಸ್ತಕಗಳು ಯಾವುದು, ಅದ್ರ ಬಗ್ಗೆ ಒಂದು 5 ನಿಮಿಷ ಪ್ರತಿನಿತ್ಯ ಹೇಳ್ತೀನಿ. ಅದರಿಂದ ನೀವು ಏನು ಕಲಿಬೋದು ಆ ಪುಸ್ತಕದಿಂದ ಅಂತ. ಪುಸ್ತಕ ಓದೋದು ಕೇವಲ ಅವ್ರದ್ದೇನೋ ನಾವು ಕಲ್ತ್ಕೊಂಡ್ವಿ ಹೌದು ಅದು ಅಂತ ತಲೆ ಅಲ್ಲಾಡ್ಸೋದಲ್ಲ. ಆ ಒಂದು ಎನರ್ಜಿ ಅವರು ಸುರಿಸಿರ್ತಾರಲ್ಲ ಅದನ್ನು ಬರಿಬೇಕಾರೆ, ಅಂದರೆ ಎಂಟೈರ್ 50, 60, 70, 80, 90 ಇಯರ್ಸ್. ಫಾರ್ ಎಕ್ಸಾಂಪಲ್ ನಾವು ಅಬ್ದುಲ್ ಕಲಾಂ ಅವ್ರದ್ದು ಯಾವುದೋ ಒಂದು ಪುಸ್ತಕ ಓದಬೇಕಾದ್ರೆ, ಅಥವಾ ವಿವೇಕಾನಂದ ಅವ್ರದ್ದು ಏನೋ ಒಂದು ವಿಚಾರವನ್ನು ಓದಬೇಕಾದ್ರೆ ಅವ್ರದ್ದೊಂದು ಆತ್ಮದ ಶಕ್ತಿ ವರ್ಗಾವಣೆ ಆಗುತ್ತೆ ನಮಗೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ದ ರೈಟಿಂಗ್. ಇನ್ಫ್ಯಾಕ್ಟ್ ಲಖನ್ ಅವರು ಆಗಲೇ ಹೇಳ್ತಾ ಇದ್ರು, ಆ ಅನುಭವಗಳನ್ನು ಪದದಲ್ಲಿ ಹೇಳೋಕ್ಕಾಗಲ್ಲ. ವೆರಿ ಇನ್ಸಿಗ್ನಿಫಿಕೆಂಟ್ಲಿ ಯು ಕ್ಯಾನ್ ಯೂಸ್ ವರ್ಡ್ಸ್. ತುಂಬ ಡೈಲ್ಯೂಟ್ ಆಗಿಬಿಡುತ್ತೆ ಅದು ಹೇಳ್ತಾ ಹೋದರೆ, ಅಷ್ಟು ಒಂದು ಸೋಲ್ ಟು ಸೋಲ್ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಯಾವೆಲ್ಲ ಪುಸ್ತಕಗಳು ಅಂತ ಪ್ರತಿನಿತ್ಯ ಒಂದೊಂದು ಪುಸ್ತಕದ ಬಗ್ಗೆ ಚರ್ಚೆ ಮಾಡ್ತಾ, ಎಕ್ಸ್ ಫ್ಯಾಕ್ಟರ್ ಅಂತ ಒಂದು ವಿಷಯ, ಇದು ಸೀಕ್ರೆಟ್, ಇದು ಯಾರು ಕ್ಲಾಸಿಗೆ ಬರ್ತಾರೆ. ಸೊ ವಾಟ್ ಈಸ್ ದಟ್ ಎಕ್ಸ್ ಫ್ಯಾಕ್ಟರ್? ಸಕ್ಸಸ್ಫುಲ್ ಆದವರು ಈ ಥರದ್ದು ನಾವು ಸುಮಾರು ಎಕ್ಸಾಂಪಲ್ಸ್ ಕೊಡ್ತಾ ಪ್ರತಿನಿತ್ಯ ಅವರು ಯೂಸ್ ಮಾಡಿದಂಥ ಆ ಸೇತುವೆ ಯಾವುದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆ್ಯಂಡ್ ಆ್ಯಕ್ಟಿವಿಟೀಸ್, ಅಂದರೆ ವಿನ್ನರ್ ಆಗೋಕ್ಕೆ ನಾವು ಯೂಶಲಿ ಪ್ರತಿ ಕಾರ್ಯಾಗಾರದಲ್ಲೂ ಕೆಲವು ಲೀಡರ್ಸ್ ಅಂತ ಅಲೋಕೇಟ್ ಮಾಡ್ತೀವಿ. 100 ಜನ ಇರೋದ್ರಿಂದ ಎಲ್ಲರೂ ಒಬ್ಬರಿಗೆ ರಿಪೋರ್ಟ್ ಮಾಡೋದು ಕಷ್ಟ ಆಗುತ್ತೆ, ಅಥವಾ ರಿಸೆಪ್ಷನಿಸ್ಟ್ಗೆ ಮಾತ್ರ ರಿಪೋರ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾವು ಒಂದೊಂದು ಬ್ಯಾಚನ್ನ ಒಂದೊಂದು ಲೀಡರ್ಗೆ ಅಂತ ಅಲೋಕೇಟ್ ಮಾಡಿ ಆ ಲೀಡರ್ಸ್ ಅವ್ರ ಜೊತೆ ಫಾಲೋ ಅಪ್ ಮಾಡ್ತಾರೆ, ಅವ್ರಿಗೆ ಏನಿದೆ, ಅವ್ರ ರಿಕ್ವೈರ್ಮೆಂಟ್ ಏನು ಆ ಥರ. ಸೊ ಈ ಥರ ನಾವು ಲೀಡರ್ಸ್ ಮತ್ತು ಸೂಪರ್ ಲೀಡರ್ಸ್ ಅಂತ ಅಲೋಕೇಟ್ ಮಾಡಿ ಅವ್ರ ಹೋಮ್ವರ್ಕ್ ಮಾಡಿದ್ರ, ನಿನ್ನೆ ಮೇಡಮ್ ಏನು ಹೇಳ್ಕೊಟ್ರು ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡಿದ್ರು, ಏನೆಲ್ಲ ಮಾಡಬೇಕು ಅಂತ ಹೇಳಿದ್ರು, ಅದರದ್ದು ರಿಸಲ್ಟ್ಸ್ ಏನು, ಔಟ್ಕಮ್ ಏನು ಅಂತ ಫಾಲೋ ಅಪ್ ಮಾಡ್ತಾರೆ. ಆ ಥರದೊಂದು ಆ್ಯಕ್ಟಿವಿಟಿ ಲಿಸ್ಟ್ ಇರುತ್ತೆ. ಆ ಆ್ಯಕ್ಟಿವಿಟಿಯನ್ನು ನೀವು ಇಡೀ ವರ್ಷ ಪೂರ್ತಿ ಮಾಡ್ತಾ ನಿಮ್ಮ ಪ್ರೋಗ್ರೆಸ್ಸನ್ನು ಎವಿಡೆಂಟಾಗಿ ನೋಡ್ತಾ ಹೋಗ್ಬೋದು. ಇಲ್ಲಿ ನಾವು ಆ್ಯಕ್ಟಿವಿಟಿ ಗೋಲ್ ಅಂದ ತಕ್ಷಣ, ಗೋಲ್ ಅಂದರೆ ಏನು? ಗೋಲ್ ನಾನು ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅಥವಾ ನಾನು ಓಕೆ ನನಗೆ ಮಕ್ಕಳಿಲ್ಲ ಸೊ ಅದರಿಂದ ನಾನು ನೆಕ್ಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಆಗಬೇಕು ಅಂತನೋ, ಅಥವಾ ನೆಕ್ಸ್ಟ್ ನಾನು ಒಂದು ಕಾರ್ ತೊಗೋಬೇಕು ಅಂತನೋ, ಅದು ಯಾವುದು ತಪ್ಪು ಗೋಲ್ಗಳಲ್ಲ. ಆದರೆ ಗೋಲ್ಗಳನ್ನೇ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಸಮಸ್ಯೆಗೊಳಗಾಗೋರು. ನಾನು ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತೀನಿ, ಹೌದು ನೀನು ಇಂಜಿನಿಯರ್ ಆಗಬೇಕಂತ ಅಂದ್ಕೊಂಡೆ, ಆದೆ, ಬಟ್ ನಿನ್ನ ಹೆಲ್ತ್ ಹಾಳಾಗೋಯ್ತು, ನಿನಗದು ಉಪಯೋಗ ಆಗುತ್ತಾ? ನಿನ್ನ ಹೆಂಡತಿ ಜೊತೆ ಸರಿಯಾಗಿ ಇರೋದನ್ನು ಅರ್ಥ ಮಾಡ್ಕೊಳ್ದೆ ರಿಲೇಷನ್ಶಿಪ್ ವ್ಯಾಲ್ಯೂಸ್, ನಿನಗೆ ಡಿವೋರ್ಸ್ ಆಗೋಯ್ತು, ಆಗ ನೀನು ಆ ಇಂಜಿನಿಯರಿಂಗ್ ಡಿಗ್ರಿನ ಪೂರ್ತಿ ಅನುಭವಿಸೋಕ್ಕಾಗತ್ತಾ ಅಂತ? ಖಂಡಿತವಾಗಿಯೂ ಇಲ್ಲ ಅಂತಾರೆ. ಆದ್ದರಿಂದ ಸಕ್ಸಸ್ ಅನ್ನೋದಕ್ಕೆ 10ರಿಂದ 12 ಡೈಮೆನ್ಷನ್ಗಳಿದೆ. ನಿಮ್ಮ ಜೀವನದ ಗುರಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅಂದರೆ ಫಿಸಿಕಲ್ ಗೋಲ್, ಇಮೋಷನಲ್ ಗೋಲ್, ಮೆಂಟಲ್ ಗೋಲ್, ಸ್ಪಿರಿಚುವಲ್ ಗೋಲ್, ಇಂಟೆಲೆಕ್ಚುಯಲ್ ಗೋಲ್, ಈ ಥರ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ರಿಲೇಷನ್ಶಿಪ್ ಗೋಲ್, ಇದನ್ನೆಲ್ಲ ಹೇಗೆ ಸ್ಪ್ಲಿಟ್ ಅಪ್ ಮಾಡಿ ನಾವು ಅದ್ರ ಮೇಲೆ ಹಂತವಾಗಿ ಒಂದು ಮಲ್ಟಿ ಡೈಮೆನ್ಷನಲ್ ಬೀಯಿಂಗ್ ಆಗಿ, ಏನು ಪ್ರಕೃತಿ ಭೂಮಿ ತಾಯಿ ನಮ್ಗೆ ಇಷ್ಟೆಲ್ಲ. ನಾನು ಬೆಳಗ್ಗೆ ತಾನೇ ಒಬ್ರು ಕ್ಲೈಂಟ್ ಬಂದಾಗ ಅವ್ರಿಗೊಂದು ಪ್ರಶ್ನೆ ಕೇಳಿದೆ, ನಿಮ್ಮನ್ನು ಪ್ರಕೃತಿ ಪ್ರೀತಿಸುತ್ತಾ? ಹೌದು ಅಂತಾದರೆ ಆ ಪ್ರಶ್ನೆಗೆ ಎಸ್ ಆರ್ ನೋ ಫಸ್ಟ್ ಹೇಳಿ, ಉದಾಹರಣೆ ಕೊಡಿ ಅಂತ. ಶಿ ವಾಸ್ ಸೋ ಬ್ಲ್ಯಾಂಕ್. ಬಿಕಾಸ್ ಅವ್ರಿಗೆ ಡಿಪ್ರೆಷನ್, ನನ್ನ ಗಂಡ ನನ್ನ ಅಪ್ರಿಷಿಯೇಟ್ ಮಾಡಲ್ಲ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅಂತ ಅವ್ರು ಡಿಪ್ರೆಷನ್ಗೆ ಹೋಗಿ, ಅವ್ರಿಗೆ ಈಗ ಒಂದು ಸಿಂಪಲ್ ಕ್ವೆಶ್ಚನ್, ನಾವೇ ಈಗ 2 ನಿಮಿಷ ಯೋಚನೆ ಮಾಡಿದ್ರೆ ಅಯ್ಯೋ ಯಾಕಿಲ್ಲ ಮೇಡಮ್ ಅಂತ ಟಕ್ ಅಂತ ಒಂದು 10 ಹೇಳ್ಬಿಡ್ತೀವಿ ಪ್ರಕೃತಿ ನಮ್ಮ ಪ್ರೀತಿಸೋಕೆ ಉದಾಹರಣೆ. ಅದು ಕೂಡ ಆಕೆಗೆ ಪಾಪ ಆನ್ಸರ್ ಮಾಡೋಕ್ಕಾಗದೆ ಅಷ್ಟು ಮೈಂಡ್ ಬ್ಲ್ಯಾಂಕ್ ಆಗೋಗಿತ್ತು. ಹಾಗಾದರೆ ನಮ್ಮ ಗೋಲ್ ಎಷ್ಟು ಲಿಮಿಟೆಡ್ ಇದೆ ಅಂತ ಇದ್ರಲ್ಲಿ ಇಂಡೈರೆಕ್ಟಾಗಿ ಅರ್ಥ ಆಗುತ್ತಲ್ವಾ. ಸೊ ಯಾವುದೋ ಒಂದು ಸರಿ ಇಲ್ಲ ಅಂದ ತಕ್ಷಣ ನನ್ನ ಲೈಫೇ ಮುಳುಗೋಯ್ತು, ನನ್ನ ತಂದೆ ನನ್ನ ಸ್ಕೂಲ್ ಫೀಸ್ ಕೊಟ್ಟಿಲ್ಲ ಆದ್ದರಿಂದ ನಾನು ಸಕ್ಸಸ್ಫುಲ್ ಆಗೋಕ್ಕಾಗೋದೇ ಇಲ್ಲ, ನನ್ನ ಗಂಡ ನನ್ನ ಬೈತಾರೆ ಆದ್ದರಿಂದ ನನ್ನ ಲೈಫ್ ಇಲ್ಲಿಗೆ ಮುಗಿದೋಯ್ತು, ಈ ಥರ ಒನ್ ಆಸ್ಪೆಕ್ಟನ್ನ ಎಂಟೈರ್ ಲೈಫ್ ಮಾಡ್ಕೊಳ್ತೀವಲ್ಲ. ಈ ನ್ಯೂನತೆಗಳನ್ನು ಗಮನಿಸೋಕೆ ಫಸ್ಟ್ ಆಫ್ ಆಲ್ ಏನು ಸಕ್ಸಸ್ ಗೋಲ್ ಅಂದರೆ ಏನು ಅಂತ ಅರ್ಥ ಆಗಬೇಕು. ಅದ್ರ ಬಗ್ಗೆ ಮಾತಾಡ್ತಾ ಆ ಗೋಲ್ ಸೆಟ್ಟಿಂಗಿಗೆ ಬೇಕಾಗೋ ಆ್ಯಕ್ಟಿವಿಟೀಸ್ನ ಮಾಡಿಸ್ತಾ ಹೋಗ್ತೀವಿ. ಆ್ಯಂಡ್ ನನ್ನ ಫೇವ್ರೆಟ್ ಪಾರ್ಟ್, ಸೋಲ್ ಆಫ್ ದಿ ಎಂಟೈರ್ ಸೆಷನ್, ಅದಿಲ್ಲದೆ ಯಾವುದೇ ನನ್ನ ಸೆಷನ್ಗಳು ಕಂಪ್ಲೀಟ್ ಇಲ್ಲ, ಇರೋದೂ ಇಲ್ಲ, ಮೆಡಿಟೇಷನ್. ಸೊ ಯಾವ ಗೋಲ್ ಸೆಟ್ಟಿಂಗ್ ಬಗ್ಗೆ ನಾವು ಮಾತಾಡಿರ್ತೀವಿ, ಅರ್ಥ ಮಾಡಿಸ್ಕೊಟ್ಟಿರ್ತೀವಿ, ವಿನ್ನರ್ಸ್ ಆಗೋಕ್ಕೆ ಟಿಪ್ಸ್ ಕೊಟ್ಟಿರ್ತೀವಿ 10, ಆ ನಿಟ್ಟಿನಲ್ಲಿ ಆಂತರಿಕವಾಗಿ ಸಬ್ಕಾನ್ಷಿಯಸ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಬೇಕಾಗೋ ಮೆಡಿಟೇಷನ್ಸ್ ಇರುತ್ತೆ. ಸೊ ನಾಳೆ ಸಂಜೆ 7:30ರಿಂದ 8:00ವರೆಗೆ 10 ದಿನಗಳ ಕಾಲ ಇರುವ ಈ ವಿನ್ನರ್ಸ್ ವರ್ಕ್ಶಾಪ್, ನಿಮ್ಮನ್ನು ನೀವು ಹೊಸ ವರ್ಷಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇದಿಷ್ಟು ಇರುತ್ತೆ. ಈಗ ವಿತೌಟ್ ಎನಿ ಡಿಲೇ, ಲಖನ್ ಅವರು ತುಂಬ ಪ್ರೀತಿಯಿಂದ, ಪಾಪ ತಾಳ್ಮೆಯಿಂದ ಅವರು ಆಗಲೇ ಬಂದರು ನನ್ನ ಹತ್ರ ಮಾತಾಡಿಸ್ಕೊಂಡು ಹೋಗೋಕ್ಕೆ. ಬಟ್ ಈ ಅನುಭವನ ಹಂಚ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಎಸ್ ಮೇಡಮ್ ಡೆಫಿನೆಟ್ಲಿ ಅಂತ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ. ಸೊ ಲಖನ್ ಅವರೇ, ವೆಲ್ಕಮ್. ನಮಸ್ಕಾರ. ಎಸ್, ಸೊ ನಾನು ಹೆಚ್ಚಿಗೆ ಮಾತಾಡಲ್ಲ, ನಿಮ್ಮ ಅನುಭವನ ನೀವೇ ನಿಮ್ಮ ಹೃದಯದಿಂದ ಹೇಳಿ. ನೀವು ಯಾಕೆ ನಿಮಗೆ ಈ ಪಥ, ಒಂದು ಡ್ರಗ್ಲೆಸ್ ಥೆರಪಿನೋ ಮೆಡಿಟೇಷನೋ ಬೇಕು ಅಂತ ನಿಮ್ಮ ಲೈಫಲ್ಲಿ ಅನ್ನಿಸ್ತು?
ಮತ್ತು ಎರಡನೇದಾಗಿ ನೀವು ಅದರಿಂದ ಹೊರಗಡೆ ಬಂದ್ರಿ, ಓಕೆ, ದಟ್ ಈಸ್ ಒಂದು, ಅಂದರೆ ನಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಏನೇನೋ ಇರುತ್ತೆ, ಫೈನ್. ಬಟ್ ಅದಾದಮೇಲೆ ನೀವು ಹಿಮಾಲಯದ ವಿಸಿಟ್ವರೆಗೂ ಯಾಕೆ ಹೋದ್ರಿ, ಯಾಕೆ ನಿಮ್ಗೆ ಆ ಗೋಲ್ ಯಾಕೆ ಇಂಪಾರ್ಟೆಂಟ್ ಅನ್ನಿಸ್ತು, ನಿಮ್ಮದೇ ರೀತಿಯಲ್ಲಿ ಹೇಳಿ ಪ್ಲೀಸ್. ಫಸ್ಟ್ ನಿಮ್ಮದು ಹಿಸ್ಟ್ರಿ ಹೇಳಿ, ನೀವು ಯಾರು, ಯಾಕೆ ಬಂದ್ರಿ, ಆ ಥರ ಒಂದು ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ ಕೊಡಿ ಪ್ಲೀಸ್. ನಮಸ್ಕಾರ ವೀಕ್ಷಕರಿಗೆ, ನಾನು ಲಖನ್ ಅಂತ. ನಾನು ಮೊದಲು ನಿಮ್ಮ ಥರನೇ ಅಂದರೆ ನೆಗೆಟಿವ್ ಥಿಂಕಿಂಗು, ಅಲ್ಟ್ರಾ ನೆಗೆಟಿವ್ನೂ ಅನ್ನೋಕ್ಕಾಗಲ್ಲ. ಅಲ್ಟ್ರಾ ನೆಗೆಟಿವ್, ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ಅದು ಇದು ಮೆಂಟಲಿ ಪ್ರಾಬ್ಲಮ್ ಇದ್ದರೆ ಅಲ್ಟಿಮೇಟಿಕ್ಲಿ ಎಲ್ಲ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ. ಸೊ ಅದು ಪ್ರಾಬ್ಲಮ್ ಅಂತ ಗೊತ್ತಾಯಿತು. ಈಗ ಸೊಲ್ಯೂಷನ್ ಹುಡುಕ್ಬೇಕಲ್ಲ, ಸೊಲ್ಯೂಷನ್ ಹುಡುಕ್ಬೇಕಂತ ಸ್ಟಾರ್ಟ್ ಮಾಡ್ತೆ, ಅಲ್ಲಿ ಓದೋದು ಇದನ್ನು ಓದೋದು ಅಂತ. ಒಂದು 2 ಸಲ ಏನು ಮಿಸ್ಟೇಕಾಗಿ ಯೂಟ್ಯೂಬಲ್ಲಿ ಮೇಡಮ್ ವೀಡಿಯೋ ನೋಡಿದೆ. ನಾನು ನೋಡಿದಾಗ ಇವ್ರು ಯಾರು ಮೇಡಮು ಅಂತ ಒಂದು ಸ್ವಲ್ಪ ಒಂದು 3-4 ವೀಡಿಯೋ ಹಂಗೆ ನೋಡ್ತಾ ಹೋದ ತಕ್ಷಣ ನಾ ಹೇಳ್ತಿರೋ 2016 ಅವಾಗಿಷ್ಟು ಯೂಟ್ಯೂಬ್ ಫೇಮಸ್ ಇರಲಿಲ್ಲ, ಅವಾಗಿಷ್ಟು ಜನರಿಗೆ ಗೊತ್ತೂ ಇರ್ತಿರಲಿಲ್ಲ. ಸೊ ಅವಾಗ ನೋಡಿದಾಗ ನನಗೆ ಅನ್ನಿಸ್ತು, ಮೇಡಮ್ ಫಸ್ಟ್ ಆಫ್ ಆಲ್ ನೋಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಸ್ವಲ್ಪ ನೀವು ತಿಳ್ಕೊಂಡಿರ್ತಾರೆ ಜನರ ಬಗ್ಗೆ, ಯಾರು ಜೆನ್ಯೂನ್ ಇದ್ದಾರೆ, ಯಾರು ಫೇಕ್ ಇದ್ದಾರೆ ಅಂತ ತಿಳ್ಕೊಳ್ಳೋಷ್ಟು ಬುದ್ಧಿ ಇರುತ್ತೆ. ಇದ್ದಾಗ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಹಿಂಗೆ ಮೇಡಮ್ ಹಿಂಗೆ ಇದೆ ಅಂತ ಬಂದು. ಆದರೆ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಹೇಳ್ತೀನಿ, ನಾನು ಯಾವಾಗ ಅಲ್ಲಿ ಕೋರಮಂಗಲದಲ್ಲಿ ಆಫೀಸಲ್ಲಿ ಹೋದ್ನೋ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಓಪನಿಂಗಿಗೆ ಒಂದು ಬೋರ್ಡ್ ಹಾಕಿತ್ತು. ಅದನ್ನು ನಾನು ಮೊದಲು ಓದಿದ್ದೆ. ಅಲ್ಲಿ ಓದಿದಾಗಂತೂ ಫುಲ್ ಟ್ರಾನ್ಸ್ಫಾರ್ಮ್ ಆಯಿತು. ದ ಚೇಂಜ್ ವಿಚ್ ಯು ವಾಂಟ್ ಟು ಸಿ ಔಟ್ಸೈಡ್ ದಟ್ ಹ್ಯಾಸ್ ಟು ಹ್ಯಾಪನ್ ವಿದಿನ್ ಯು. ಅದನ್ನು ನೋಡಿದಾಗ ಫುಲ್ ಅಂದರೆ ಕನ್ಫರ್ಮ್ ಇದಾಗಿಬಿಡ್ತಾರೆ ಅಂತಾರಲ್ಲ, ಆ ಥರ ಆಗಿಬಿಟ್ಟೆ. ಸೊ ಆ ಥರ ಆದಾಗ ನಾನು ಅದೇನೋ ಇರುತ್ತೆ, ಕ್ರಿಲಿನ್ ಫೋಟೋಗ್ರಫಿ ಅಂತ ಇರುತ್ತೆ, ಅದನ್ನು ಮಾಡಿಸಿದೆ. ಮೇಡಮ್ ಹತ್ರ ಭೇಟಿ ಆದೆ, ಅದೆಲ್ಲ ಹೇಳಿದೆ ಏನು ಅಂತ ಹೇಳಿದ್ಮೇಲೆ ಅವರು ಒಂದು ದೀಕ್ಷೆ ಮಾಡಿದರು. ಅದು ರೇಖೆ ದೀಕ್ಷೆ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಪ್ರಾಕ್ಟೀಸ್ನ. ಮೊದಲು ಒಂದು ಪಾಯಿಂಟ್ ಹೇಳ್ತೀನಿ. ಮೊದಲು ನೀವು ಯಾವುದೋ ದೀಕ್ಷೆ ಕೊಡ್ತಾರೆ, ಮೇಡಮ್ ಏನು ಹೇಳ್ಕೊಡ್ತಾರೆ ಅದ್ರ ಬಗ್ಗೆ 100% ಕಾನ್ಫಿಡೆನ್ಸ್ ಇರಬೇಕು. ಅದನ್ನ ಮಾಡೋದು ಇಂಪಾರ್ಟೆಂಟು. ನೀವು ಕೇಳಿದೆ 100 ಬುಕ್ ಓದೋದಕ್ಕಿಂತನೂ ನಿಮ್ಮ ಪ್ರಾಕ್ಟೀಸ್ ಅದಕ್ಕಿಂತ ಜಾಸ್ತಿ ಇದು ಪ್ರತಿಫಲ ಕೊಡುತ್ತೆ ನಿಮಗೆ. ಸೊ ಅದನ್ನು ನಾನು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ನು, ಚೇಂಜಸ್ ಸ್ಟಾರ್ಟ್ ಆಯಿತು. ಅಂದರೆ ಓವರ್ ನೈಟ್ ಅಂತ ಚೇಂಜಸ್ ಗೊತ್ತಾಗಲ್ಲ. ಮಿನಿಮಮ್ 6 ತಿಂಗಳು, ಒಂದು 8 ತಿಂಗಳು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಎನರ್ಜಿ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಧ್ಯಾನ ಮಾಡ್ತೀರಾ, ರೇಖೆ ಮಾಡ್ತೀರಾ, ಅದೇನು ಹೇಳ್ಕೊಡ್ತಾರೋ ಅದನ್ನ ರೆಗ್ಯುಲರಾಗಿ ಮಾಡ್ತಾ ಹೋಗ್ತೀರಾ. ಹೋದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಸರ್ಟನ್ ಪಾಯಿಂಟಿಗೆ ನಿಮಗೂ ಅನ್ಸುತ್ತೀವೋ ಇನ್ನೇನೋ ಮಾಡಬೇಕು ಎಕ್ಸ್ಟ್ರಾ ಅಂತ. ಅವಾಗ ಯಾವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ನಾವು, ಅವಾಗ ನಿಮ್ಮನ್ನು ಸೆಳ್ತಾ ತೊಗೊಳುತ್ತೆ ಪೂರ್ತಿ. ಅದು ನಾ ಏನು ಹೇಳ್ತೇನೆ ಅಂದರೆ, ಎಸೆನ್ಸ್ ಅಂದರೆ ಸ್ಪಾರ್ಕ್. ಒಬ್ಬ ವ್ಯಕ್ತಿಗೆ ಯಾವುದಾದ್ರೂ ಎಲ್ಲಾದರೂ ಹೋಗ್ಬೇಕಂದ್ರೆ ಒಂದು ಸ್ಪಾರ್ಕ್ ಸಿಗಬೇಕು. ಆ ಸ್ಪಾರ್ಕ್ ನನಗೆ ಇಲ್ಲಿ ಸಿಕ್ತು. ಸೊ ಆ ಪಾಯಿಂಟನ್ನು ಹೇಳ್ಬೇಕಂತ ಮೇನ್. ಸೊ ಅದನ್ನ ಓದಿದ ಮೇಲೆ ಏನಾಯಿತು, ಸ್ವಲ್ಪ ಸ್ವಾಮಿ ವಿವೇಕಾನಂದರ ಬಗ್ಗೆ ಓದಿದೆ. ಅವ್ರನ್ನೆಲ್ಲ ಓದಿದಾಗ ಒಂದು ಮಾತು ತುಂಬ ಲೈಕ್ ಆಯಿತು ಸ್ವಾಮಿ ವಿವೇಕಾನಂದರದು. ಅಂದರೆ ಪ್ರತಿಯೊಂದು ದೇಶಕ್ಕೂ ಒಂದು ಆತ್ಮ ಇರುತ್ತೆ. ಭಾರತದ ಆತ್ಮನೇ ಅಧ್ಯಾತ್ಮ. ಸೊ ಅದನ್ನು ಓದಿದಾಗ ಎಷ್ಟು ಮೂವ್ ಆಗಿಬಿಟ್ಟೆ ಅಂದರೆ, ಸೊ ಏನೋ ಹೌದು ನಮ್ಮ ದೇಶದ ಮೇನ್ ಪಾಯಿಂಟ್. ಸಾರಿ ಟು ಇಂಟರಪ್ಟ್, ಇದು ಒನ್ ಆಫ್ ಮೈ ಫೇವ್ರೆಟ್ ಸ್ಟೇಟ್ಮೆಂಟ್ಸ್ ಆಲ್ಸೋ. ವಿವೇಕಾನಂದ ಅವ್ರು ಹೇಳ್ತಾರೆ, ಸೊ ಬ್ಯೂಟಿಫುಲ್, ದ ಹೈಯೆಸ್ಟ್ ಥಿಂಗ್ ದಟ್ ಇಂಡಿಯಾ ಕ್ಯಾನ್ ಗಿವ್ ಟು ದ ವರ್ಲ್ಡ್ ಇಸ್ ಸ್ಪಿರಿಚುವಾಲಿಟಿ ಅಂತ ಅಲ್ವಾ? ಸೊ ದಟ್ಸ್ ಸೋ ಬ್ಯೂಟಿಫುಲ್. ಎಸ್, ಪ್ಲೀಸ್ ಕಂಟಿನ್ಯೂ. ಸೊ ನಾವೀಗ ಭಾರತದ ಆತ್ಮನೇ ಅಧ್ಯಾತ್ಮ ಅಂತಂದಾಗ, ನೀವು ಹಳ್ಳಿಯಿಂದ ಹಳ್ಳಿಗೆ ಹೋಗಿ, ಸಿಟಿಯಿಂದ ಸಿಟಿಗೆ ಹೋಗಿ ದೇವ್ರ ಬಗ್ಗೆ ಕೇಳಿ, ರಾಮ ಯಾರು, ಕೃಷ್ಣ ಯಾರು, ಅವ್ರು ಎಲ್ಲರೂ ಹೇಳ್ತಾರೆ. ಅದೇ ನೀವು ರಾಜಕಾರಣಿ ಕೇಳಿ, ಇಂದಿರಾ ಗಾಂಧಿ ಅಂತ ಹೇಳೋರು ಸಿಗ್ತಾರೆ ಈಗಿನ ಕಾಲದಲ್ಲಿ. ಸೊ ಯಾಕಂದರೆ ನಮ್ದು ಆತ್ಮನೇ ಅಧ್ಯಾತ್ಮ. ಸೊ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿದಾಗ ನಮ್ದು ಎಕ್ಸ್ಟರ್ನಲ್ಲಿ ಚೇಂಜ್ ಏನೂ ಮಾಡಬೇಕಾಗಿಲ್ಲ, ಅದು ಇಂಟರ್ನಲ್ಲಿ ನಿಮ್ಗೆ ತಾನಾಗೆ ಚೇಂಜ್ ಮಾಡಿಸುತ್ತೆ. ಈ ನೀವು ಮಾತಾಡೋ ವೇ ಆಗಿರ್ಬೋದು, ನೀವು ನೋಡೋ ವೇ ಆಗಿರ್ಬೋದು, ದೃಷ್ಟಿ ಆಗಿರ್ಬೋದು, ವ್ಯಕ್ತಿ ಯಾವಾಗ ತನ್ನ ದೃಷ್ಟಿನ ಚೇಂಜ್ ಮಾಡ್ತಾನೋ ಒಳ್ಳೆ ತಾನಾಗೆ ಚೇಂಜ್ ಆಗುತ್ತೆ ಅವ್ನಿಗೆ. ಸೊ ಅದನ್ನೇ ಹೇಳ್ಬೇಕಂತಾನೆ ಮೇಡಮ್ ಹೇಳಿದ್ರು, ಇದನ್ನೇ ಹೇಳಿದ್ದೀನಿ. ಆಮೇಲೆ ನಾನೇನು ಪೇಡ್ ಅಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ನಾನು ಪೇಡ್ ಅಲ್ಲ, ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ಸೊ ನಾನು ಪ್ರಮೋಟ್ ಮಾಡ್ಬೇಕಂತ ಏನಿಲ್ಲ, ಇರೋ ಸತ್ಯನ ಮಾತ್ರ ಹೇಳ್ತಾ ಇದ್ದೀನಿ. ಎಸ್, ಇನ್ಫ್ಯಾಕ್ಟ್ ನಿಮ್ಮ ರಿಪೋರ್ಟ್ಸ್ ಇಲ್ಲೇ ಇದೆ, ನೋಡ್ಬೋದು. ಅದು 2016 ಆ್ಯಂಡ್ ಎಸ್, ಅವರು 2016 ಬಂದಿದ್ದು, ಮತ್ತು ಇವಾಗ ಬಂದು ಮಾಡಿಸ್ಕೊಳ್ತಾ ಇದ್ದಿದ್ದು ಇತ್ಯಾದಿ. ಎನಿವೆ, ಸೊ ಲಖನ್ ಅವರೇ, ಇನ್ನೊಂದು ವಿಷಯ ಪ್ರಮುಖವಾಗಿ ನಾನು ನಿಮ್ಮನ್ನು ಮಾತಾಡಿಸೋ ಕಾರಣ ಏನು ಅಂದರೆ, ಈಗ ನೀವು ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತ ಹೊರಗಡೆ ಬಂದ್ರಿ. ಆಮೇಲೆ ನೀವು ಹೇಳಿದ್ರಿ ಒಂದು ಸ್ಪಾರ್ಕ್ ಕ್ರಿಯೇಟ್ ಆಯಿತು 6-8 ತಿಂಗಳಾದಮೇಲೆ. ಬಿಯಾಂಡ್ ಮೈ ಪ್ರಾಬ್ಲಮ್ಸ್ ಅದೆಲ್ಲ ಹಳೆದು ಕೊಡುವ. ಎಸ್, ಸೊ ಇದು ನೀವು 2016 ಬಂದಿರೋ ರಿಪೋರ್ಟ್ ಇದು. ಆ್ಯಂಡ್ ದೆನ್ ಇವತ್ತು ನಾವು ಈಗ ಜಸ್ಟ್ ಲಿಟಲ್ ವೈಲ್ ಬಿಫೋರ್ ತೆಗೆದಿರೋ ರಿಪೋರ್ಟ್ ಅಲ್ವಾ? ಸೊ ದಟ್ಸ್ ಬ್ಯೂಟಿಫುಲ್. ಎಸ್, ಸೊ ಯಾ, ಇಲ್ಲಿದೆ, ಸಾರಿ, ಯಾ, ದಟ್ ವಾಸ್ 2019. ಎಸ್, ದಿಸ್ ಒನ್, ಯಾ. ಸೊ ನೀವು ಹೇಳಿದ್ರಿ, ನಾನು ಹಿಮಾಲಯಕ್ಕೆ ಹೋದೆ, ಅಲ್ಲಿ ನನಗೆ ಆಸಕ್ತಿ ಇತ್ತು, ಅದನ್ನು ಕಲಿತೆ ಅಂತ. ಸೊ ನೀವು ಸಮಸ್ಯೆಯಿಂದ ಹೊರಗಡೆ ಬಂದರೆ ಸಾಕಪ್ಪ ಅಂತ ಇರೋರು ಆಧ್ಯಾತ್ಮಿಕ ಪಥಕ್ಕೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು, ಮತ್ತು ಅಲ್ಲಿ ನೀವು ಏನು ಡಿರೈವ್ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ನಾನು
ಯಾವಾಗ ಇದನ್ನ ರೇಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅದೆಲ್ಲ ಎನರ್ಜಿ ಸೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಧ್ಯಾತ್ಮದಲ್ಲಿ ಯಾವಾಗಲೂ ಅಂದರೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೋದು ನಿಮಗೆ. ಯಾವಾಗ ಎಲ್ಲಿವರೆಗೂ ಎಕ್ಸ್ಪೀರಿಯನ್ಸ್ ಆಗಲ್ಲ ಅಲ್ಲಿವರೆಗೂ ನೀವು ನಂಬಲ್ಲ. ಸೊ ಆ ಎಕ್ಸ್ಪೀರಿಯನ್ಸ್ ಒಂದೆರಡು ಸಲ ಆಯಿತು. ಆದಮೇಲೆ ಅದು ಆಧ್ಯಾತ್ಮಿಕ ಸಾಧನೆ ಡೀಪ್ ಹೋಗ್ತಾ ಹೋಯಿತು. ಯಾಕಂದರೆ ಅದು ತುಡಿತಾ ಇದ್ದೇ ಇತ್ತು. ಆಮೇಲೆ ಅದು ಸ್ವಾಮಿ ವಿಜಯವರು ಹೇಳಿರೋ ಮಾತಂತರೂ ಭಾರತದ ಆತ್ಮವೇ ಅಧ್ಯಾತ್ಮ ಅಂತ ಅದೆಲ್ಲೋ ಕಾರ್ನರ್ ಆಫ್ ದ ಮೈಂಡಲ್ಲಿ ಹೋಗಿ ಕೂತ್ಬಿಡ್ತು. ಹೋದಾಗ ಓದ್ತಾ ಹೋದೆ ಸ್ವಾಮಿ ರಾಮ್ ಅವ್ರ ಬಗ್ಗೆ ಓದಿದೆ, ಯೋಗಿ ಆತ್ಮಾನಂದ ಯೋಗಾನಂದ ಪರಮಹಂಸವ್ರ ಬಗ್ಗೆ ಓದಿದೆ, ಓಂ ಸ್ವಾಮಿ ಅವ್ರ ಬಗ್ಗೆ ಓದಿದೆ. ಅಂದರೆ ತುಂಬ ಜನರ ಬಗ್ಗೆ ಓದ್ತಾ ಹೆಂಗಾಯ್ತಂದರೆ ಏನಪ್ಪ ಇದು ಒಂದು ಹಿಮಾಲಯದ ಬಗ್ಗೆ ಸೆಳೆತ ಅಂತ ನಿಮ್ಗೆ ತಾನಾಗೇ ಉಂಟಾಗೇ ಬಿಡುತ್ತೆ. ಅದೆಲ್ಲ ಓದಿದಾಗ ಓದಿದ ಮೇಲೆ ಏನಪ್ಪ ಹಂಗಾರೆ ನನ್ನ ಲೈಫಲ್ಲಿ ಹೆಂಗೆ, ನಾನು ಅಧ್ಯಾತ್ಮಕ್ಕೆ ಹೋಗೋದು ಹೆಂಗೆ, ಈಗ ನಾನು ನನ್ನ ಗುರುಗಳು ನೋಡ್ಕೋದು ಹೆಂಗೆ. ಅಂದರೆ ಎಲ್ಲರಿಗೂ ಒಂದೊಂದು ಥರ ಇರ್ತವೆ. ಒಬ್ಬೊಬ್ಬರಿಗೆ ಗುರುಗಳು ಸಿಗಲ್ಲ, ಅವ್ರು ತಾನಾಗೆ ಸಾಧನೆ ಮಾಡ್ತಾರೆ. ಈಗ ಒಂದಿಷ್ಟು ಜನರು ಗುರುಗಳು ಸಿಗ್ತಾರೆ. ಸೊ ಅದೊಂದು ಸ್ಪಾರ್ಕ್ ಕೊಡ್ತು, ಹೆಂಗೆ ಈಗ ನಾನು ಹೆಂಗೆ ನನ್ನ ಗುರುಗಳು ನೋಡ್ಕೋದಂತ. ಹುಡುಕ್ದೆ 2 ವರ್ಷ 3 ವರ್ಷ ಹುಡುಕ್ತಾನೆ ಹೋದೆ. ಕರ್ನಾಟಕದಲ್ಲೂ ಎಷ್ಟೋ ಜನ ಅವರೇ. ಅಂದರೆ ನಮ್ಗೆ ಗೊತ್ತಿರಲ್ಲ, ನೀವು ಎಫರ್ಟ್ ಹಾಕಿದಾಗ ನಿಮಗೂ ಗೊತ್ತಾಗುತ್ತೆ ಯಾರ್ಯಾರು ಇದ್ದಾರಂತ. ನೀವು ಸರ್ಚ್ ಮಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಆಮೇಲೆ ನನಗೆ ಒಂದು ದಿನ ಫೈನ್ ಡೇ ಬುಕ್ಸ್ ಅಂಗಡಿಯಲ್ಲಿ ಹೋದಾಗ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಒಂದು ಬುಕ್ ಓದಿದೆ ಕನ್ನಡದಲ್ಲಿ, ಶ್ರೀ ಎಂ ಅವ್ರದ್ದು. ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ಲಿ ಅವ್ರು ಪದ್ಮಶ್ರೀ ಸಿಕ್ತು. ಅಂದರೆ ಒಬ್ಬೇ ವ್ಯಕ್ತಿಗೆ 3 ಫೀಲ್ಡಲ್ಲಿ ಪದ್ಮಶ್ರೀ ಸಿಕ್ಕಿರೋದು ಅವ್ರೊಬ್ಬರಿಗೆ. ಎಜುಕೇಷನ್ನು, ಸೋಷಿಯಲ್ ಸರ್ವಿಸು, ಆಮೇಲೆ ಇನ್ನೊಂದು ಏನೋ ಪಾಯಿಂಟ್ ಇದೆ. 3 ಪಾಯಿಂಟಲ್ಲೂ ಅವ್ರಿಗೆ ಪದ್ಮಶ್ರೀ ಸಿಕ್ಕಿದೆ. ಸೊ ಉಳಿದವ್ರಿಗೆ ಏನಾಗುತ್ತೆ ಅಂದರೆ ಒಂದೊಂದು ಪಾಯಿಂಟಲ್ಲಿ ಸಿಕ್ಕಿರುತ್ತೆ. ಸೊ ಅವ್ರ ಬಗ್ಗೆ ಓದಿ ತಿಳ್ಕೊಂಡಾಗ ಆ ಬುಕ್ಕನ್ನು ಓದಿದಾಗಂತೂ ರಿಯಲಿ ಟ್ರಾನ್ಸ್ಫಾರ್ಮ್ ಆಗೋಯ್ತು ಒಳಗಡೆಯಿಂದ. ಇಲ್ಲ ಇನ್ಮೇಲೆ ಲೈಫಲ್ಲಿ ಏನಾದರೂ ಇದ್ದೆ ಅದು ಫಸ್ಟ್ ಪ್ರಿಯಾರಿಟಿ ಅದು ಅಧ್ಯಾತ್ಮನೇ. ಯಾಕಂದರೆ ನಾನು ಫಿಸಿಕಲಿ ಬದುಕಿರುವಾಗ ಅದು ಏನಿರುತ್ತೋ ಇರುತ್ತೆ, ಬಟ್ ನಾವು ಹೋದ್ಮೇಲೆ ಏನು ಬರುತ್ತಲ್ಲ ಅದಕ್ಕೆ ಫೋಕಸ್ ಮಾಡಬೇಕು ನಾನೀಗ. ಸೊ ಅದಕ್ಕೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರನ್ನ ಮೀಟ್ ಮಾಡೋ ಪ್ರೊಸೆಸ್ ಇರುತ್ತೆ. ಶ್ರೀ ಗುರು ಬಾಬಾಜಿ ಅಂತ, ಶ್ರೀ ಎಂ ಅಂತ, ನಾವು ಅವ್ರಿಗೆ ಬಾಬಾಜಿ ಅಂತ ಇದು ಮಾಡೋದು, ರೆಫರ್ ಮಾಡೋದು. ಸೊ ಬಾಬಾಜಿ ಅವ್ರನ್ನ ಭೇಟಿ ಆಗ್ಬೇಕಂತ ಮೇಲ್ ಹಾಕಿದೆ. ನೀವು ಬಿಲೀವ್ ಮಾಡಲ್ಲ, 2 ವರ್ಷ ವೇಟ್ ಮಾಡಿದ್ದೀನಿ ನಾನು ಅವ್ರನ್ನ ಭೇಟಿ ಮಾಡ್ಬೇಕಂತ ಬರೀ. ಸೊ ಒನ್ ಫೈನ್ ಡೇ ರಿಪ್ಲೈ ಬಂತು ಮೇಲ್ಗೆ. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಸಚ್ ಆ್ಯಂಡ್ ಸಚ್ ಡೇಟ್ ಅಂತ ಬಂದಮೇಲೆ ಅವ್ರು ಇರೋದು ಮದನಪಲ್ಲಿಯಲ್ಲಿ ಹೋದ್ಮೇಲೆ ಯೋಗಿಗಳವರು, ಅವ್ರ ಬಗ್ಗೆ ನಾನೇನು ಹೇಳಿರೋ ಅವಶ್ಯಕತೆನೇ ಇಲ್ಲ, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹೋದೆ, ಭೇಟಿ ಆದೆ. ಅಲ್ಲಿದ್ದರು ಒಂದು 20-30 ಜನ ಇದ್ದರು. ಆ್ಯಸ್ ಯೂಶ್ವಲ್ ಜನರು ಪರ್ಸನಲ್ ಪ್ರಾಬ್ಲಮ್ ಬಗ್ಗೆನೇ ಇರ್ತಾರೆ ಎಲ್ಲರೂ. 29 ಜನ ಅದನ್ನೇ ಕೇಳಿದರು. ಸೊ ನಾನು ಕೂತಿದ್ದೆ. ನಾನು ನೋಡಿ ಬೋಲೋ ಬೇಟ ಅಂತಂದರು. ಹೇಳಿದ್ಮೇಲೆ ನಾನು ನಿಂತ್ಕೊಂಡು ಬಾಬಾಜಿ ऐसे मैं गुरु के सर्च में हूँ और मुझे गुरु मिलेंगे या नहीं मिलेंगे, और मिलेंगे तो कब मिलेंगे, और मिलेंगे तो क्या मैं उनको पहचान पाऊँगा या नहीं. ಅಂದರೆ ನನ್ನ ಗುರುಗಳು ನನ್ನ ಮುಂದೆ ಬಂದಾಗ ನಾನು ಅವ್ರನ್ನ ಕಂಡು ಹಿಡಿಯೋದು ಆಗುತ್ತೋ ಇಲ್ವೋ. ಸೊ ಅದನ್ನ ಹೇಳಿದಾಗ ಅವರು 2 ನಿಮಿಷ ಕಣ್ಮುಚ್ಚಿ ನೋಡ್ತಾರೆ ನನ್ನ. ಅದೇನೋ ಒಳಗಡೆ ಏನೋ ಸೆನ್ಸೇಷನ್ ಆಯಿತು. ನೀವು ಯೋಗಿಗಳ ಬಗ್ಗೆ ಬುಕ್ ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಏನಾಗ್ತಾ ಇದೆ ಅಂತ. ಯು ಕ್ಯಾನ್ ಕನೆಕ್ಟ್. ಸೊ ಅವರು ಮೋಸ್ಟ್ಲಿ ನನಗೇನೋ ಒಳಗಡೆ ಏನೋ ಓದಿದ್ರು ಅಂತ ಅನಿಸ್ತು. ಕಣ್ಣು ಮುಚ್ಚಿ ಮೇಲೆ ನೋಡಿ, ಠೀಕೆ ಬೇಟ ತು ಮೇರೆ ಸಾಥ್ ಹಿಮಾಲಯ ಚಲೋ ಅಂತಂದರು. ಸೊ ಅವರು ಹೀಗೆ ಹೇಳಿದ ತಕ್ಷಣ ನಾನು ಫುಲ್ ಗಾಬರಿ. ಅಂದರೆ ನಾನು ಬರೀ ಓದಿದ್ದು ತಿಳ್ಕೊಂಡಿದ್ದು ಪ್ರಾಕ್ಟಿಕಲ್ ಫೇಸ್ ಮಾಡಬೇಕು. ಅಂದರೆ ಅವ್ರ ಹಾರ್ಟ್ ಹೆಂಗಿರುತ್ತೆ ಅದೊಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಅವರು ಚಲೋ ಬೇಟ ತುಮ್ ಹಿಮಾಲಯ ಚಲೋ ಅಂತ ಹೇಳಿದ್ರು. ಹೇಳಿದ್ಮೇಲೆ ನೆಕ್ಸ್ಟ್ ಲೈನ್ ಅವ್ರು ಕೇಳಿದ್ರು, ಬೇಟಾ ಪೈಸಾ ಹೇಗೆ ನೈ ಅಂತ. ಸೊ ದುಡ್ಡು ಇದೆ ಇಲ್ವಾ ಅಂತ ಹೇಳಿದ್ರು. ನೈ ಬಾಬಾಜಿ ಹೇ ನಾ ಕಾಮ್ ಕರ್ತಾ ಹೂँ ಅಂತಂದು ಹೇಳಿದೆ. ಹೇಳಿದ್ಮೇಲೆ ಅವರು ಇವರಿದ್ರು, ಅವ್ರ ಅಸಿಸ್ಟೆಂಟ್ ಇದ್ರು. ಅವರು ಇಷ್ಟು ಬೇಟೆಗಳು ಏನೋ ಭೂಲ್ನಾ ನೈ ಅಂತ ಹೇಳಿದ್ಮೇಲೆ ಅಲ್ಲಿಗೆ ಅದು ಕ್ಲೋಸ್ ಆಯಿತು. ಆಮೇಲೆ ಹೊರಗಡೆ ಬಂದಮೇಲೆ ಇನ್ನೊಂದು ಸಲ ಹೇಳಿದ್ರು, ತುಮೆ ಆನಾಯಿ ಅಂತಂದ್ರು. ಸೊ ಬಂದಮೇಲೆ ಅದಾಯಿತು. 1 ವರ್ಷ ಬಿಟ್ಟು ಒಂದು 6 ತಿಂಗಳು 8 ತಿಂಗಳು ಬಿಟ್ಟು ಹೋದೆ ಅವ್ರ ಜೊತೆ. ಹೋದ್ಮೇಲೆ ಅಲ್ಲಿ ನನ್ನ ಕ್ರಿಯಾ ದೀಕ್ಷೆನೂ ಆಯಿತು, ಕ್ರಿಯಾ ಯೋಗ ದೀಕ್ಷೆ ಆಯಿತು. ಆಮೇಲೆ ಐ ಆಮ್ ವೆರಿ ಫಾರ್ಚುನೇಟ್, ನನ್ನ ಗುರುಗಳಿಗೆ ಅವ್ರ ಗುರುಗಳು ಬದ್ರಿನಾಥಲ್ಲಿ ಸಿಕ್ಕರು. ಅದು ವ್ಯಾಸ್ ಗುಹೆ ಅಂತ ಇದೆ. ಅಂದ್ರೆ ನಾವು ಇಂಡಿಯಾದ ಲಾಸ್ಟ್ ಬಾರ್ಡ್ರು ಮಾನಾ ವಿಲೇಜ್ ಅಂತ ಬರುತ್ತೆ. ಅಲ್ಲಿ ಹೋದಾಗ ವ್ಯಾಸ್ ಗುಹೆ ಬರುತ್ತೆ, ಅಲ್ಲಿ ಅವ್ರ ಗುರುಗಳು ಸಿಕ್ಕರು. ನನಗೆ ನನ್ನ ಗುರುಗಳು ಬದ್ರಿನಾಥಲ್ಲೇ ಸಿಕ್ಕರು. ಸೊ ಸಿಕ್ಕಾಗ ಸಾಕು ಅಂದೆ. ಯಾಕಂದರೆ ಆಧ್ಯಾತ್ಮದ ಪಥದಲ್ಲಿ ನಿಮಗೆ ಒಂದು ಲೆವೆಲ್ವರೆಗೂ ಗುರುಗಳು ಬೇಕು. ಅವ್ರು ನಿಮ್ಮನ್ನ ಕೈ ಹಿಡಿದು ನಡೆಸ್ತಾರೆ. ಎಲ್ಲಿವರೆಗೂ ನೀವು ರೆಡಿ ಆಗಿಲ್ವೋ ಅನಿಸುತ್ತೆ ಅಲ್ಲಿವರೆಗೂ ಹಿಡಿದು ನಡೆಸ್ತಾರೆ. ಆಮೇಲೆ ನೀನು ರೆಡಿ ಆಗಿದೆಯಾ ಅಂದ ತಕ್ಷಣ ಬಿಟ್ಬಿಡ್ತಾರೆ ನೀನು. ಸೊ ಹೋಗಿ ಈಗ ನಿನ್ನ ಕೆಲಸ ಸ್ಟಾರ್ಟ್, ನನ್ನ ಕೆಲಸ ಮುಗಿದಿದೆ ಈಗ ಅಂತ. ಯಾಕೆಂದರೆ ನಮ್ಮ ಒಳಗಡೆ ಇರುವ ಗುರುವನ್ನು ಜಾಗೃತ ಮಾಡ್ಕೊಳ್ಳೋ ಸಮಯ ಬಂದಿರುತ್ತೆ. ಎಷ್ಟು ಅದ್ಭುತವಾಗಿದೆ ನಿಮ್ಮ ಅನುಭವ. ಅಫ್ಕೋರ್ಸ್ ಈ ಲೈವಲ್ಲಿ ಅದನ್ನು ಡೀಟೇಲ್ ಆಗಿ ವ್ಯಕ್ತಪಡಿಸೋದು ಕಷ್ಟನೇ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಟ್ ರಿಯಲಿ ಟಚಸ್ ದಿ ಹಾರ್ಟ್ ಸ್ಟ್ರೇಟ್.
ಇನ್ಫ್ಯಾಕ್ಟ್ ಅವ್ರು ಹೇಳ್ತಾ ಇದ್ರು ಅವರ ಗುರುಗಳು ಬಾಬಾಜಿ ಅದ್ರ ಬಗ್ಗೆ. ನಾನು ಕ್ರಿಯಾಯೋಗ ಕೂಡ ದೀಕ್ಷೆ ಆಗಿರೋದ್ರಿಂದ ಐ ಕ್ಯಾನ್ ರಿಲೇಟ್ ವಿತ್ ಹಿಸ್ ಫೀಲಿಂಗ್ಸ್ ಸೋ ಡೀಪ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಸೊ ಈ ಥರ ನಮ್ಮ ಲಿಮಿಟೆಡ್ ನ್ಯಾರೋ ಗೋಲ್ಸ್ ಹೇಗೆ ನಾವು ಅದ್ರ ಜೊತೆ ಡೆಡಿಕೇಟೆಡ್ ಆಗಿದ್ದಾಗ ಹಾಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಯು ಕ್ಯಾನ್ ಸಿ ಬಾಬಾಜೀಸ್ ಐಕಾನ್, ಯಾರೋ ದಟ್ಸ್ ಬ್ಯೂಟಿಫುಲ್. ಸೊ ಹೇಗೆ ಸಿಂಕ್ರಾನಿಸಿಟಿ ಮತ್ತು ಎಲ್ಲವೂ ಕನೆಕ್ಟೆಡ್ ಆಗಿರುವ ಫೀಲಿಂಗ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಬ್ಯೂಟಿಫುಲ್ ಎಕ್ಸಾಂಪಲ್. ಎಷ್ಟು ಅನುಭವಗಳು ನಮ್ಮ ಜೀವನದ ಕಡೆ ಸಕಾರಾತ್ಮಕ ಆಲೋಚನೆ ಬಂದಾಗ ಬರುತ್ತೆ ಅಂದರೆ ಅದನ್ನು ನಾನು ಆಗಲೇ ಹೇಳಿದಾಗೆ ಪದದ ರೂಪದಲ್ಲೋ ಸ್ವಲ್ಪ ಹೊತ್ತಲ್ಲೋ ವ್ಯಕ್ತಪಡಿಸೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ರೈಟ್, ತುಂಬ ಜನ ಹೌ ಡು ವಿ ಎನ್ರೋಲ್ ಫಾರ್ ದಿಸ್ ಅಂತ ಕೇಳ್ತಾ ಇದ್ದಾರೆ. ನಾನು ಈ ಲೈವ್ ಮುಗಿದ ತಕ್ಷಣವೇ ಅದರ ಡೀಟೇಲ್ಸ್ ಕೊಡ್ತೀನಿ. ನೀವು ಕರೆ ಮಾಡ್ಬೋದು ಅಥವಾ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎನ್ರೋಲ್ ಮಾಡ್ಕೊಳ್ಬಹುದು. ಯಶಸ್ವಿಗಳ ಕಾರ್ಯಾಗಾರದಲ್ಲಿ ಯಾರೆಲ್ಲ ಆಲ್ರೆಡಿ ಎನ್ರೋಲ್ ಆಗಿದ್ದೀರಾ, ಐ ವೆಲ್ಕಮ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ಆ್ಯಂಡ್ ಮೈ ಆರ್ಗನೈಸೇಷನ್. ಖಂಡಿತವಾಗಿಯೂ ಯಾರೆಲ್ಲ ಬೇರೆ ವೀಕ್ಷಕರಿದ್ದೀರಾ, ಕಾರಣಾಂತರಗಳಿಂದ ಯಾರಿಗೆ ಎನ್ರೋಲ್ ಮಾಡೋಕ್ಕಾಗಲ್ಲ, ಮೇಲೆ ನೀವು ನೋಡ್ತಾ ಇರೋಗೆ ನಿಮ್ಮ ಎಲ್ಲರ ಬಾಳಲ್ಲೂ 2021 ಸಾಕಷ್ಟು ಸಮೃದ್ಧಿ, ಖುಷಿ, ಸಂತೋಷ, ಆರೋಗ್ಯ ಮತ್ತು ಏಳಿಗೆ ಮತ್ತು ಸಾಕಷ್ಟು ಒಂದು ಸ್ವಾಸ್ಥ್ಯ, ಎಲ್ಲ ರೀತಿಯ ದೇಹ, ಮನಸ್ಸು, ಆತ್ಮದ ಒಂದು ಸಮತೋಲನ ಸಿಗಲಿ ಅಂತ ಕೇಳ್ಕೊಳ್ತೀವಿ, ಆಶಿಸ್ತೀವಿ. ಎಲ್ರಿಗೂ ಒಳಿತಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸುಮಾರು ಜನ ಕ್ವೆಶನ್ಸ್ ಪೋಸ್ ಮಾಡ್ತಾಯಿದ್ರು, ಬಟ್ ಸಮಯದ ಅಭಾವ ಇರೋದ್ರಿಂದ ಪ್ರಾಬ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಆನ್ಸರ್ ದೆಮ್, ಬಟ್ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಆ ಕ್ವೆಶನ್ಸ್ಗಳಿಗೆ ಆನ್ಸರ್ ಮಾಡುವಂಥ ಇದು ಮಾಡ್ತೀವಿ. ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕ್ಸಲ್ಲಿ ಔಷಧ ರಹಿತ ಚಿಕಿತ್ಸೆಯಲ್ಲಾಗಲಿ ಅಥವಾ ನನಗೆ ತಿಳಿದಿರೋ ಮಟ್ಟಿನಲ್ಲಿ ಆಧ್ಯಾತ್ಮದ ವಿಚಾರವಾಗಲಿ ಇದ್ದರೆ ಖಂಡಿತವಾಗಿಯೂ ಪೋಸ್ಟ್ ಮಾಡಿ. ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಆನ್ಸರ್ ದೆಮ್. ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಹ್ಯಾವ್ ಅ ಗ್ರೇಟ್ ವೀಕೆಂಡ್. ನಮಸ್ಕಾರ. ಧನ್ಯವಾದ.